ಮೋದಿ ಅಭಯ ವಾಂಗ್ಚುಕ್ ನಿರಶನ ಅಂತ್ಯ. ವಿದ್ಯಾರ್ಥಿಗಳಿಗೆ ಕೇಂದ್ರದ ಭರವಸೆ ಏನು? ಪ್ರತಿಭಟನೆ ನಿಲ್ಲಲ್ವಾ? ಸಿಜೆಪಿ ಆಗ್ರಹ ಏನು? ಇದು ನೀಟ್ ಕೋಲಾಹಲ ಸ್ಟೋರಿ. ನೀಟ್ ಅಕ್ರಮ ಆಯಿತು, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಎದ್ದಿದೆ. ಈ ಬೆನ್ನಲ್ಲೇ ನಿನ್ನೆ ರಾತ್ರಿ ನರೇಂದ್ರ ಮೋದಿ ಅವರು ಒಂದು ವಿಡಿಯೋ ಮುಖೇನ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಸಂಸತ್ನ ಉಭಯ ಸದನಗಳಲ್ಲಿ ನೀಟ್ ಗದ್ದಲ ಮುಂದುವರೆದಿದೆ. ಪ್ರಧಾನಿ ಸ್ಪಷ್ಟನೆ ಬಳಿಕವೂ ಕೂಡ ಹೋರಾಟ ನಿಲ್ತಾ ಇಲ್ಲ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹ ಮುಂದುವರೆದಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದವರ ವಿರುದ್ಧ ಕ್ರಮ ಆಗಬೇಕು, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಕ್ಷಮೆ ಯಾಚಿಸಬೇಕು. ಇನ್ನು ಲೋಕಸಭೆ ರಾಜ್ಯಸಭೆಯಲ್ಲಿ ಪ್ರತಿಭಟನೆ ಆಕ್ರೋಶ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪ್ರತಿಭಟನೆಯನ್ನ ಇವತ್ತು ಕೂಡ ಮುಂದುವರೆಸಿವೆ. ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಧರಣಿಯನ್ನ ಮುಂದುವರೆಸಿದ್ದಾರೆ. ಅವ್ರ ಬೇಡಿಕೆಯಲ್ಲಿ ಯಾವುದೇ ಬಾರ್ಗೇನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವ್ರು ರೆಡಿ ಇಲ್ಲ. ನಮ್ಮ ಬೇಡಿಕೆ ಇಂತಿಷ್ಟು, ಅದನ್ನ ಈಡೇರಿಸಬೇಕು ಕೇಂದ್ರ ಸರ್ಕಾರ, ಅಲ್ಲಿವರೆಗೂ ಈ ಜಾಗ ಬಿಟ್ಟು ನಾವು ಕದಲಲ್ಲ ಅಂತೇಳಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಧರಣಿಯನ್ನ ಮುಂದುವರೆಸಿದ್ದಾರೆ. ಇನ್ನೊಂದು ಕಡೆ ಸಂಸತ್ನಲ್ಲಿ ಕಲಾಪದ ಸಂದರ್ಭದಲ್ಲಿ ವಿಪಕ್ಷಗಳು ವಿದ್ಯಾರ್ಥಿಗಳ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದೆ. ನರೇಂದ್ರ ಮೋದಿ ಅವರು ತನಿಖೆ ಭಾಗವಾಗಿ ಒಂದಿಷ್ಟು ವಿವರಣೆಯನ್ನ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ, ಸಂದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ವಿದ್ಯಾರ್ಥಿಗಳು ಕೂಡ ತೃಪ್ತರಾಗಿಲ್ಲ, ಪ್ರತಿಪಕ್ಷದವರು ಕೂಡ ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ನೀವು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ಅದಕ್ಕೆ ಮೆಸೇಜ್ ಅನ್ನ ಪಾಸ್ ಮಾಡೋದಲ್ಲ, ನೀವು ಬನ್ನಿ ಸದನದಲ್ಲಿ ಪಾಲ್ಗೊಳ್ಳಿ, ಸದನದ ಮುಖೇನ ಉತ್ತರ ಕೊಡಿ ಅಂತೇಳಿ ಪ್ರತಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಇನ್ನೊಂದು ಕಡೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು, ಅಲ್ಲಿವರೆಗೂ ಹೋರಾಟ ಮುಂದುವರಿತಲೇ ಇರುತ್ತೆ ಅಂತೇಳಿ ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಜಂತರ್ ಮಂತರ್ನಲ್ಲೂ ಒಂದ್ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಇದು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ, ಈಗ ದೇಶಾದ್ಯಂತ ಈ ನೀಟ್ ಅಕ್ರಮವನ್ನ ಖಂಡಿಸಿ, ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಇನ್ನೊಂದ್ ಕಡೆ ಸರ್ಕಾರ ಹೇಳ್ತಾ ಇದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಾವು ಮಾಡೋದಕ್ಕೆ ಹೇಳಿದೀವಿ, ತ್ವರಿತಗತಿಯಲ್ಲಿ ವಿಚಾರಣೆ ಆಗುತ್ತೆ, ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರಿಗೆ ಸೂಕ್ತ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಿಸ್ತೀವಿ ಅಂತ ಹೇಳಿ. ಇವತ್ತು ಕೂಡ ವಿಪಕ್ಷದವರು ಸದನದ ಒಳಗೂ ಗದ್ದಲವನ್ನ ಎಬ್ಬಿಸ್ತಾ ಇದ್ದಾರೆ. ಸದನದ ಹೊರಗೆ ಅಂದ್ರೆ ಸಂಸತ್ ಆವರಣದಲ್ಲಿ ಗಮನಿಸ್ತಾ ಇದ್ದೀವಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈಗ ವಿದ್ಯಾರ್ಥಿಗಳ ಹಿತರಕ್ಷಣೆ ಅದಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿರುತ್ತೆ, ಅದು ಯಾವತ್ತೂ ನಮ್ಮ ಆದ್ಯತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಮತ್ತೆ ಇದೇ ವಿಷಯವಾಗಿ ಕಳೆದ 2.5 ತಿಂಗಳಿಂದ ಚರ್ಚೆಗಳು ನಡೀತಾ ಇದೆ. ಆದರೆ ಮೊನ್ನೆಯಿಂದ ಈ ಪ್ರತಿಭಟನೆ ಅನ್ನೋದು ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಸಿಜೆಪಿ ಜೊತೆಯಲ್ಲಿ ವಿಪಕ್ಷದವರು, ಅದರಲ್ಲೂ ರಾಹುಲ್ ಗಾಂಧಿ ಯಾವಾಗ ಅಖಾಡಕ್ಕಿಳಿದ್ರು, ಹೋರಾಟಕ್ಕೆ ಧುಮುಕಿದ್ರು, ಆಗ ಈ ವಿಷಯ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಹೋಯಿತು. कि आप प्रमुख विपक्षी दल है, बाकी जितना भी एमपीज, हम लोग सबका मत एक ही है कि चर्चा होना चाहिए. तो नीट एग्जाम पे प्रधानमंत्री जी ने देश को आश्वासन दिया और जो प्रमुख एक्टिविस्ट जिन्होंने भूख हड़ताल किया, सोनम वांगचुक जी ने भी अपना अनशन तोड़ा है और चर्चा के लिए उन्होंने भी मांग किया है. तो फिर देश के सामने में अब हम चर्चा नहीं करके बहाना बनाएंगे तो ये अच्छा संदेश नहीं जाएगा. और माननीय प्रधानमंत्री जी ने आश्वासन दिया कि एग्जाम पेपर लीक को लेकर के कठोर कानून लाने जा रहे हैं, यह आश्वासन भी दिया हुआ है. अभी 1 बजे हमारा कैबिनेट मीटिंग है. कैबिनेट मीटिंग में इस संबंधित मसले को हल करने के लिए सरकार का मंशा बहुत ही सख्ती से एक सख्त कानून लेने के लिए जो प्रधानमंत्री जी ने कहा है, उसका भी हम लोग फैसला लेने जा रहे हैं. ऐसे समय में अगर पार्लियामेंट हम लोग चर्चा नहीं करेंगे तो बिल्कुल अच्छा संदेश नहीं जाएगा. मैं राहुल गांधी जी से अनुरोध करता हूं, आप अपने कांग्रेस पार्टी के साथियों को थोड़ा समझा दीजिए और बाकी कई पार्टीज के एमपीज भी निजी तौर पर सबने अपना मत रखा है कि चर्चा होना चाहिए. मुझे ये समझ में नहीं आ रहा है कि आज 5वां दिन है, हम इसमें
अच्छा सार्थक बहस क्यों नहीं कर सकते हैं? आप कंडीशन मत डालिए, हम चर्चा शुरू कर सकते हैं आज भी। मेरी बात सुन लें, मैं दे रहा हूँ, मेरी बात सुन लें, मैं समय दे रहा हूँ। मेरी बात सुन लें राहुल जी। माननीय संसदीय कार्य मंत्री जी ने नेता प्रतिपक्ष का नाम लिया है और उन्होंने आग्रह क्या किया है? उन्होंने आग्रह किया है कि आज जिस नीट की परीक्षा को लेकर के उस पर चर्चा आप चाहते हैं, उस पर सरकार ने क्या कार्रवाई की, यहाँ तक कि प्रधानमंत्री जी ने भी एक सख्त कानून बनाने की बात कही और आपने कैबिनेट की बात कही। तो उनका आग्रह कि सदन में आप चर्चा चाहते हैं, सरकार चर्चा के लिए तैयार है। मेरी बात सुन लें, चर्चा के लिए तैयार है, तो आप उस चर्चा के लिए बिल्कुल सरकार की तरफ से अगर चर्चा करने की बात है, तो मैं आप सबसे आई एम रिक्वेस्टिंग टू ऑल ऑफ यू, काइंडली टेक योर सीट। मैं आप अपनी सीट पे जाए, मैं राहुल जी को अलाउ करूंगा। आप काइंडली क्लियर द पैसेज। आप क्लियर कर दें, आप क्लियर कर दें, नहीं क्लियर कर दें, आप क्लियर करें, आप बरसा क्लियर करें, क्लियर करें। सरकार की तरफ से संसदीय कार्य मंत्री जी का बयान आ गया कि सरकार ने क्या क्या कदम उठाए हैं, चाहे फास्ट ट्रैक कोर्ट हो और चाहे कानून लाने की बात हो। 13 लोग जेल में हैं, इस पे कोई राजनीति नहीं है और कोई सत्ता पक्ष प्रतिपक्ष का सवाल नहीं। अगर आपकी भी चिंता है तो सरकार इस पे चर्चा के लिए तैयार। आप कृपया बैठ जाएं। इंजीनियर राशिद साहब, आप क्या कहना चाहते हैं? एक मिनट रुक जाइए। राहुल जी, एक मिनट पेपर लेकर दे, फिर आप एक मिनट। You are quite aware the procedure of the parliamentary practice। सबसे पहले स्थगन प्रस्ताव की बात आती है। देखिए, सबसे पहले हाउस में स्थगन प्रस्ताव के बारे में इस चेयर से दिया जाता है। तो पहले स्थगन प्रस्ताव का बैठ जाइए। हाँ बैठिए, काइंडली टेक योर सीट। स्थगन प्रस्ताव की सूचनाओं के बारे में माननीय अध्यक्ष जी ने निर्णय लिया है कि जो भी माननीय सदस्यगण ने माननीय अध्यक्ष को कई माननीय सदस्यों द्वारा कुछ विषयों पर स्थगन प्रस्ताव की जो सूचनाएं प्राप्त हुई थी, माननीय अध्यक्ष जी ने स्थगन प्रस्ताव की किसी भी सूचना के लिए अनुमति प्रदान नहीं की। शुरू यहीं से होता है गौरव गोगोई जी। और अभी पटल पे पेपर रख लिए जाएं, सभा पटल पर रखे जाने वाले जो पत्र आइटम नंबर 2 हम आपको देंगे सर, आप बैठ जाइए। अर्जुन, मैं दूंगा पेपर रख लेने के बाद दूंगा, हाँ दूंगा कि अर्जुन राम मेघवाल जी मैं दूंगा। Honorable Chairperson sir, with your kind permission, I rise to lay on the table of the This House is not fair. papers This is not pertaining to the Ministry of Law and Justice. If I am saying, As mentioned against my I name will at give serial an number 2. opportunity to Rahul. As per today's United Yes, sir. States, thank you. Kindly you ask from your member of parliament, they should break it. Next. Item number 3, P. Pratap Rao Jadhav जी। प्रताप राव जी, मैं आपकी अनुमति से आज की संशोधित कार्यसूची में मेरे नाम के सम्मुख विषय के संबंधित दस्तावेज सदन के पटल पे रखता हूँ। आइटम नंबर 4 श्री शांतनु ठाकुर जी। Sir, I rise to lay on the table of the House the paper mentioned against my name at serial number 4 in today's आइटम नंबर 5 संजय सेठ जी। Sir, with your kind permission, rise to lay on the table of the House a copy each of the papers mentioned against my name at serial number 5 in today's revised list of business. सभा की बैठकों में से सदस्यों की अनुपस्थिति संबंधी समिति ने 23 जुलाई 2026 को सभा में प्रस्तुत अपने तीसरे प्रतिवेदन में सिफारिश की है कि प्रतिवेदन में यथा उल्लिखित
सदस्यों की सभा को बैठकों से अनुपस्थित रहने की अनुमति प्रदान की जाए। क्या सभा समिति द्वारा की गई सिफारिश के अनुरूप अनुमति प्रदान करती है? यदि हाँ, सदस्यों को तदनुसार सूचित किया जाएगा। आइटम नंबर 7, श्री डॉक्टर अमर सिंह जी। Honorable Chairman, sir, I rise to lay on the table Hindi and English versions of the statement showing action taken by the government on recommendation contained in the report of Public Accounts Committee as listed against my name at serial number 7 in today's list of business. Thank you, sir. आइटम नंबर 8, श्री जियाउर रहमान जी। जियाउर रहमान जी। Sir, I rise. My dear sir, I rise to make the following report of the Standing Committee on Education, number 8 today's order papers list. The Student 79th report on the action taken by the government on the recommendation contained in the FF report on demand for grant 2025-26 of the Ministry of Women and Children Development. The 80th report on action taken by the government on the recommendation contained in the 368th report on review of functioning of National Council for Teachers or Education NCT and initiative taken to support training of teachers in light of threat of capacity building of teachers of the Department of School Education and Education, Ministry of Education and the 81 report on action taken by the government on action taken in the on demand of grant 2020. शिक्षा मंत्री इस्तीफा दो, इस्तीफा दो। The report was शिक्षा मंत्री इस्तीफा दो, इस्तीफा दो। 2026 when the house was not in session and for Honorable Speaker, Lok Sabha चोर से इस्तीफा दिलाओ, चोर से इस्तीफा। circulation of the reports were given by the Honorable Thank you. आइटम नंबर 9, श्री अर्जुन राम मेघवाल जी। Honorable Chairperson, sir, with your kind permission, I rise to announce the government business during the week commencing Monday, 27th July 2026 will consist of number 1, consideration of any item of government business carried over from today's order paper. शून्य प्रहर में भी आपके On statutory resolution seeking disapproval of the Supreme Court number of judges amendment ordinance 2026 number 1 of 2026 and consideration and passing of the Supreme Court number of judges amendment bill 2026. Number 2, consideration and passing of the prevention of insult to national honor amendment bill 2026 after it is introduced, considered and passed by the Rajya Sabha. Number 3, consideration and passing of the Micro, Small and Medium Enterprises Development Amendment Bill 2026 after it is introduced, considered and passed by the Rajya Sabha. Number 4, discussion on demand for access grant for the year 2022-23 and introduction, consideration and passing of the related appropriation bill. Thank you. ಲೋಕಸಭೆಯಲ್ಲಿ ಮತ್ತೆ ಗದ್ದಲ ಏರ್ಪಟ್ಟಿದೆ. ರಾಹುಲ್ ಗಾಂಧಿ ಅವರಿಗೆ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಮುಂಚೆನೇ ಯಾರೆಲ್ಲ ಈಗ ಪ್ರಶ್ನೋತ್ತರ ಅಂತ ಹೇಳಿ ನಿಗದಿ ಮಾಡಿರಲಾಗುತ್ತೆ ಸಮಯವನ್ನ, ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಏನೆಲ್ಲ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ನೋಡೋಣ ಅವರಿಗೆ ಅವಕಾಶ ಯಾವಾಗ ಬರುತ್ತೆ ಅಂತ. ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಪೃಥ್ವಿರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ತೀವ್ರ ರೀತಿಯಲ್ಲಿ ಸಂಸತ್ನಲ್ಲೂ ಹೋರಾಟ ಒಳಗೆ ಹೊರಗೆ, ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮುಂದುವರೆದಿದೆ. ನರೇಂದ್ರ ಮೋದಿ ಅವರು ಒಂದು ವಿಡಿಯೋ ಮುಖೇನ ಸಂದೇಶ ಕೊಟ್ಟಿದ್ದಾರೆ. ಅದರ ಹೊರತಾಗಿನೂ ಕೂಡ ನಮ್ಮ ಡಿಮ್ಯಾಂಡ್ಸ್ ಇನ್ನೂ ಫುಲ್ಫಿಲ್ ಆಗಿಲ್ಲ ಅನ್ನೋದು ವಿದ್ಯಾರ್ಥಿಗಳು ಮತ್ತೆ ವಿಪಕ್ಷದವರು ವಾದ. ಇನ್ನೊಂದು ಕಡೆ 1 ಗಂಟೆ ನಂತರ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಅಲ್ಲೂ ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಏನು ಚರ್ಚೆ ಆಗ್ಲಿಕ್ಕಿಲ್ಲ.
ಸೊ ಹಂಗಾಗಿ ಒಂದು ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಬೇಕೇ ಬೇಕು, ಅಲ್ಲಿವರೆಗೂ ನಾವು ಈ ಸ್ಥಳ ಬಿಟ್ಟು ಕದಲಲ್ಲ ಅಂತೇಳಿ ವಿದ್ಯಾರ್ಥಿಗಳ ಪಟ್ಟಿರ್ಬೋದು. ಜೊತೆಗೆ ಈ ವಿಪಕ್ಷಗಳ ಆಗ್ರಹ. ಈಗ ಕೇಂದ್ರ ಸರ್ಕಾರ ಇದನ್ನ ಯಾವ ತರ ಸವಾಲಾಗಿ ಪರಿಣಮಿಸಿದೆ, ಈ ಚಾಲೆಂಜ್ ಅನ್ನ ಯಾವ ತರ ಕೇಂದ್ರ ಸರ್ಕಾರ ಸಾಲ್ವ್ ಮಾಡ್ತಾ ಹೋಗ್ಬೋದು? ಶರ್ಮಿತಾ, ಇಷ್ಟು ದಿನ ನೋಡ್ತಾ ಇದ್ವಿ ಸಿಜೆಪಿ ಅವರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ರು. 36ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹಿಂದೆನೂ ಕೂಡ ಸಾಕಷ್ಟು ರಾಜ್ಯದಾದ್ಯಂತನೂ ಕೂಡ ಪ್ರತಿಭಟನೆ ಆಗಿದೆ, ಹಲವು ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ಆಗಿದೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಪರೀಕ್ಷೆ ರದ್ದಾದ ಬಳಿಕ 21 ಜನ ಸಾವನ್ನಪ್ಪಿದ್ರು, ಮರುಪರೀಕ್ಷೆನೂ ಆಯಿತು, ಅದರ ರಿಸಲ್ಟು ಕೂಡ ಬಂತು. ಆದರೆ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಏನೇನು ಮಾಡಬೇಕಾಗಿತ್ತು ಕಾನೂನಿನ ಮುಖಾಂತರ, ಹಾಗೆ ಅಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡಿಸಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಮಾಡ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳ ರಿಯಾಕ್ಷನ್ ಇರಲಿಲ್ಲ, ಶಿಕ್ಷಣ ಸಚಿವರ ರಿಯಾಕ್ಷನ್ ಇರಲಿಲ್ಲ ಅನ್ನುವಂಥದ್ದೇ ಇಲ್ಲಿ ಮೇಯ್ನ್ ಆಗಿ ಪ್ಲಸ್ ಆಗಿದ್ದಂಥದ್ದು ವಿರೋಧ ಪಕ್ಷಗಳಿಗೆ ಮತ್ತು ಸಿಜೆಪಿ ಪಾರ್ಟಿಯವರಿಗೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಕೂಗಿಗೆ ಇನ್ನಷ್ಟು ಜಾಸ್ತಿ ಶಕ್ತಿ ತುಂಬ್ತಾ ಹೋದ್ರು, ವಿದ್ಯಾರ್ಥಿಗಳು ಕೂಡ ಜಾಯ್ನ್ ಆಗ್ತಾ ಹೋದ್ರು. ಸಿಜೆಪಿ ಪಕ್ಷಕ್ಕೆ ಈ ಲೆವೆಲ್ಗೆ ವಿದ್ಯಾರ್ಥಿಗಳು ಸಪೋರ್ಟ್ ಅನ್ನ ಮಾಡ್ತಾರೆ, ವಿರೋಧ ಪಕ್ಷಗಳು ಸಪೋರ್ಟ್ ಅನ್ನ ಮಾಡ್ತವೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಈ ಸಪೋರ್ಟ್ ಸಿಕ್ತಂತ ಹಿನ್ನೆಲೆಯಲ್ಲೇ ಈ ಒಂದು ಹೋರಾಟ ಜಾಸ್ತಿ ಆಗ್ತಾ ಇನ್ನಷ್ಟು ದಿನಗಳ ಕಾಲ ಸೌಂಡ್ ಮಾಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನಾವ್ ಏನೇನೆಲ್ಲ ಮಾಡ್ತಾ ಇದ್ದೇವೆ, ನಾವ್ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದೇವೆ, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಒಂದ್ ಕಡೆ ಪ್ರಧಾನಿ ಅವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ನಡ್ಡಾ ಅವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಸ್ವತಃ ಪ್ರಧಾನಮಂತ್ರಿಗಳು ಕೂಡ ಫಾಸ್ಟ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿ ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ನಿನ್ನೆ ಅವರೇ ವಿಡಿಯೋ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ರಾಜಕೀಯವಾಗಿ ತಿರುಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದೇ ಸಂದರ್ಭದಲ್ಲಿ ವಾಂಗ್ಚುಕ್ ಅವರನ್ನ ಮನವೊಲಿಸಲಾಯಿತು, ವಾಂಗ್ಚುಕ್ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. 26 ದಿನಗಳ ಕಾಲ ಅವರು ನಡೆಸಿದಂತ ಉಪವಾಸ ಸತ್ಯಾಗ್ರಹ ಕೂಡ ಅಲ್ಲಿ ಅಂತ್ಯ ಆಯಿತು. ಎಲ್ಲೋ ಒಂದ್ ಕಡೆ ವಾಂಗ್ಚುಕ್ ಅವರನ್ನ ಮನವೊಲಿಸಿದ್ರು ಕೂಡ ಸಿಜೆಪಿ ಅವರನ್ನ ಮನವೊಲಿಸಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಬರ್ತಾ ಇದ್ರು ಕೂಡ ಅವರ ಬೇಡಿಕೆಗಳಿದೆಯಲ್ಲ ಅದನ್ನ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ 3ನೇ ಸಭೆಯನ್ನ ಕರೆಯಲಾಗಿದೆ. ಮೊದಲ 2 ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲ್ಲಿ ಸ್ಪಷ್ಟವಾದಂತ ತೀರ್ಮಾನಕ್ಕೆ ಬರಕ್ಕಾಗಿರಲಿಲ್ಲ. ಬಟ್ 3ನೇ ಸಭೆಯ ವಿಚಾರದಲ್ಲಿ ನೋಡೋದಾದ್ರೆ ಒಂದು ನ್ಯೂಟ್ರಲ್ ಪಾಯಿಂಟ್ ಅಲ್ಲಿ ಸಭೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದಾದ ನಂತರ ದೀಪ್ತಿ ಅವರು ಹೇಳ್ತಾರೆ ಜಂತರ್ ಮಂತರ್ನಲ್ಲೇ ಬಂದು ಕೂತ್ಕೊಂಡು ಸಭೆಯನ್ನ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಇವತ್ತು ಆ ಸಭೆ ಆಗುವಂತ ಚಾನ್ಸಸ್ ಇದೆ. ಮೇನ್ ಆಗಿ ನಾವು ನೋಡೋದಾದ್ರೆ 1 ಗಂಟೆಗೆ ಕ್ಯಾಬಿನೆಟ್ ಸಭೆ ಇರುವಂತದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾದಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರಮುಖ ವಿಚಾರ ಅಂತ ನಾವು ನೋಡೋದಾದ್ರೆ ಕಾನೂನಿನಲ್ಲಿ ಪರಿಷ್ಕರಣೆಯನ್ನ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಕೆಲವೇ ಕ್ಷಣದಲ್ಲಿ ಕೇಂದ್ರದ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಪೇಪರ್ ಲೀಕ್ ತಡೆಯುವಂತ ನಿಟ್ಟಿನಲ್ಲಿ ಕಾನೂನು ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ಯಾವ ತರ ಕ್ರಮವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತ ಕುತೂಹಲ. ಎಕ್ಸಾಕ್ಟ್ಲಿ ಪೃಥ್ವಿ, ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಆಲ್ರೆಡಿ ಕೇಂದ್ರ ಸರ್ಕಾರದ ಮುಂದೆ ಏನೆಲ್ಲ ಆಪ್ಷನ್ಸ್ ಇದಾವೆ ಅಂತ ಹೇಳಿ ಕೇಂದ್ರ ಸಚಿವರುಗಳು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪರೀಕ್ಷಾ ಅಕ್ರಮ ತಡೆಯುವಂತ ನಿಟ್ಟಿನಲ್ಲಿ ಇನ್ ಫ್ಯೂಚರ್ ಅಂದ್ರೆ ಭವಿಷ್ಯದ ದೃಷ್ಟಿಯಿಂದ ಸೊ ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಅಧಿಕ ದಂಡವನ್ನ ಫಿಕ್ಸ್ ಮಾಡಬಹುದು. ಲೋಕಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಸಾಕಷ್ಟು ಗದ್ದಲ ಕೋಲಾಹಲದ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹವನ್ನ ಮಾಡ್ತಾ ಇದ್ರು. ಇನ್ನೇನು ಅವ್ರಿಗೆ ಅವಕಾಶ ಇವತ್ತು ಸಿಗುತ್ತೆ ಅಂತ ಹೇಳಿ ಲೆಕ್ಕಾಚಾರಗಳು ಇತ್ತು. ಮಾತನಾಡಕ್ಕೆ ಎದ್ದು ನಿಂತಿದ್ರು ರಾಹುಲ್ ಗಾಂಧಿ ಅವರು. ಆದ್ರೆ ಅವ್ರಿಗೆ ಇವತ್ತು ಅವಕಾಶ ಸಿಕ್ಕಿಲ್ಲ. ಮತ್ತೆ ಗದ್ದಲ ಕೋಲಾಹಲ ಉಂಟಾಯಿತು. ಹಾಗಾಗಿ ಲೋಕಸಭೆ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. 5ನೇ ದಿವಸ ಕಲಾಪದಲ್ಲಿ ಬೇರೆ ಬೇರೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಜನರ ತೆರಿಗೆ ಹಣ ಇದು ಪೋಲ್ ಆಗಿ ಹೋಗ್ತಾ ಇದೆ. ಹೌದು, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಅಫ್ಕೋರ್ಸ್ ಒಂದು ದೊಡ್ಡ ಲೂಪ್ ಹೋಲ್ ಆಗಿದೆ. ಅದನ್ನು ಸರಿಪಡಿಸುವಂತ ಪ್ರಯತ್ನ ಭವಿಷ್ಯ ದೃಷ್ಟಿಯಿಂದ ಆಗಬೇಕು, ಇಲ್ಲ ಅಂತಲ್ಲ. ಮತ್ತೆ ಶಿಕ್ಷಣದಲ್ಲಿ ಒಂದಿಷ್ಟು ಸುಧಾರಣೆಗಳು ನಡೀಬೇಕು, ಕಾಲ ಬದಲಾದಂಗೆ ಅವುಗಳಾಗಬೇಕಾಗಿತ್ತು. ಇನ್ನೊಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ ಇದೆ. ಪೇಪರ್ ಲೀಕ್ ತಡೆಯುವಂತ ನಿಟ್ಟಿನಲ್ಲಿ ಕೆಲವೊಂದು ಕಾನೂನನ್ನ ರಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಅಧಿಕ ದಂಡವನ್ನ ಮುಂದೆ ಫಿಕ್ಸ್ ಮಾಡಲಾಗುತ್ತೆ. ಇನ್ನು ತಪ್ಪಿತಸ್ಥರಿಗೆ ದೀರ್ಘಾವಧಿ ಜೈಲು ಶಿಕ್ಷೆ, ಹೆಚ್ಚಿನ ದಂಡ, ವಿಚಾರಣೆಯನ್ನ ಪೂರ್ಣಗೊಳಿಸೋದಕ್ಕೆ ಒಂದು ಗಡುವನ್ನ ನೀಡಲಾಗುತ್ತೆ. ಅದು ಕಡ್ಡಾಯ ಗಡುವಾಗಿರುತ್ತೆ. ಅಪರಾಧಿಗಳಿಗೆ 3 ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಸಂಘಟಿತ ಅಪರಾಧಕ್ಕೆ 5 ರಿಂದ 10 ವರ್ಷ ಜೈಲು ಶಿಕ್ಷೆ, ಕನಿಷ್ಠ 1 ಕೋಟಿ ದಂಡ ವಿಧಿಸುವಂತ ಅವಕಾಶನೂ ಇರುತ್ತೆ. ಇವತ್ತಿನ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಸೋಮವಾರ
ಸಂಸತ್ತಲ್ಲಿ ಬಿಲ್ ಮಂಡನೆಯನ್ನ ಮಾಡಲಾಗುತ್ತೆ. ಜೊತೆಗೆ ಜಾಮೀನು ರಹಿತ ಅಪರಾಧ ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಹೀಗೆ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿ, ಅಂದ್ರೆ ಪೇಪರ್ ಲೀಕ್ ಬಗ್ಗೆ ಯೋಚನೆನೂ ಮಾಡಬಾರದು ಅಪರಾಧಿಗಳು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕಾಯ್ದೆಗಳನ್ನ ತರೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಪೃಥ್ವಿರಾಜ್ ಹಾರನಹಳ್ಳಿ. ಪೃಥ್ವಿರಾಜ್, ಇವಾಗ ಆಗಿ ಹೋಗಿದೆ, ಬಟ್ ನಮಗೆ ನ್ಯಾಯ ಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಿರೋದು ಸರಿ ಇದೆ. ಇನ್ನೊಂದು ಕಡೆ ಮುಂದೆ ಅಂದ್ರೆ ಇನ್ ಫ್ಯೂಚರ್ ಶಿಕ್ಷಣದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅನ್ನೋ ಆಗ್ರಹಗಳು ದೇಶವ್ಯಾಪಿ ಕೇಳಿ ಬರ್ತಾ ಇರುವಾಗ ಸರ್ಕಾರ ಇವತ್ತು ಮಹತ್ವದ ಚರ್ಚೆಗಳನ್ನು ಏನ್ ಮಾಡುತ್ತೆ ಈ ವಿಷಯವಾಗಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ? ಪ್ರಮುಖವಾಗಿ ಶರ್ಮಿತಾ, ನಾವು ನೋಡೋದಾದ್ರೆ ಇದುವರೆಗೂ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಕಾಂಗ್ರೆಸ್ ವಿಪಕ್ಷಗಳು ಎಲ್ಲ ಮಾಡ್ಕೊಂಡ್ ಬಂದ್ರು ಕೂಡ, ಬೆಲೆ ಏರಿಕೆ ಅನ್ನುವಂಥ ವಿಚಾರಗಳು ಕೂಡ ಮಾಡ್ಕೊಂಡು ಬಂದ್ರು. ಸ್ಪೆಷಲಿ ರೈತರ ವಿಚಾರ ಆಗಲಿ, ಈ ನೀಟ್ ವಿಚಾರ ಆಗಲಿ, ಇದು ಡೀಪ್ ರೂಟೆಡ್ಲಿ ಜನರಿಗೆ ಟಚ್ ಆದಂಥ ಕಾರಣಕ್ಕೋಸ್ಕರ ಅದರ ಬಗ್ಗೆ ಇನ್ನಷ್ಟು ಹೋರಾಟಗಳು, ಜಾಗೃತಿ ಎಲ್ಲ ಜಾಸ್ತಿ ಆದಂಥ ಹಿನ್ನೆಲೆಯಲ್ಲಿ ಇದು ಕೇಂದ್ರ ಸರ್ಕಾರ ಕೂಡ ಅಬ್ಸರ್ವ್ ಮಾಡಲೇಬೇಕಾಯ್ತು. ಹಿನ್ನಡೆ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇದನ್ನ ಹಿಂತಿರುಗಿ ನೋಡಲೇಬೇಕಾದಂಥ ಪ್ರಸಂಗ ಎದುರಾಗಿರುವಂಥದ್ದು. ಆ ಪರಿಸ್ಥಿತಿ ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇದೆ. ನಾವೆಲ್ಲೂ ಕೂಡ ಎಡುತ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಸಂದೇಶವನ್ನ ಪದೇ ಪದೇ ಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಒಂದು ತುರ್ತಾಗಿ ಕ್ಯಾಬಿನೆಟ್ ಸಭೆಯನ್ನ ಕೂಡ ಕರೆಯಲಾಗಿರುವಂಥದ್ದು. ಆ ಕ್ಯಾಬಿನೆಟ್ ಸಭೆಯಲ್ಲಿ ಕೆಲವು ಪ್ರಮುಖ ಕಠಿಣ ಕಾನೂನು ರೂಲ್ಸ್ ಗಳನ್ನ ತರಲಿಕ್ಕೆ ಮುಂದಾಗಲಾಗ್ತಾ ಇದೆ. ಇಲ್ಲಿ ವೈಯಕ್ತಿಕವಾಗಿ ಅಪರಾಧವನ್ನ ಮಾಡಿದಂತ ಸಂದರ್ಭದಲ್ಲಿ, ಈ ಒಂದು ಪೇಪರ್ ಲೀಕ್ ವಿಚಾರದಲ್ಲಿ ಭಾಗಿಯಾದಂತವರು ವೈಯಕ್ತಿಕವಾಗಿ ಅಪರಾಧಿ ಅನ್ನುವಂಥದ್ದು ಗೊತ್ತಾದಂತ ಟೈಮ್ನಲ್ಲಿ ಕನಿಷ್ಠ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಕೊಡುವಂಥದ್ದು, ಹಾಗೆ ದಂಡ ಕೂಡ ವಿಧಿಸಲಾಗ್ತಾ ಇದೆ. ಕನಿಷ್ಠ 10 ಲಕ್ಷ ದಂಡವನ್ನ ವಿಧಿಸುವಂಥದ್ದು, ಹಾಗೆ ಸಂಘಟಿತವಾಗಿ ಅಪರಾಧವನ್ನ ಮಾಡಿದ್ರೆ ಕನಿಷ್ಠವಾಗಿ 1 ಕೋಟಿವರೆಗೂ ದಂಡವನ್ನ ಹಾಕುವಂಥದ್ದು, ಹಾಗೆ 5 ರಿಂದ 10 ವರ್ಷವರೆಗೂ ಅವರಿಗೆ ಜೈಲು ಶಿಕ್ಷೆಯನ್ನ ಕೊಡುವಂಥದ್ದು, ಜಾಮೀನು ರಹಿತವಾಗಿ ಈ ಒಂದು ಪ್ರಕರಣದಲ್ಲಿ ಅವರನ್ನ ತಗಲಾಕುವಂತ ಕೆಲಸವನ್ನ ಕೂಡ ಮಾಡಲಾಗ್ತದೆ. ಅಂದ್ರೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಪ್ರತಿ ಬಾರಿನೂ ಕೂಡ ವಿದ್ಯಾರ್ಥಿಗಳ ಜೊತೆ ಇಂತಹ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದರೂ ಪೇಪರ್ ಲೀಕ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟೇ ಕೊಡಿಸ್ತೀವಿ ಅನ್ನುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡುವ ಮುಖಾಂತರ ಒಂದು ತಿರುಗೇಟು, ವಿಪಕ್ಷಗಳಿಗೆ ತಿರುಗೇಟು, ಮತ್ತೊಂದು ಕಡೆ ದೇಶದಾದ್ಯಂತ ನಡೀತಾ ಇರುವಂತ ಏನು ಹೋರಾಟಗಳಿದಾವೆ ಅದಕ್ಕೂ ಕೂಡ ಒಂದು ಇತಿಶ್ರೀಯನ್ನ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತದೆ. ಬಿಕಾಸ್ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಇನ್ನೊಂದು ಕೆಲವೊಂದು ದಿನಗಳ ಕಾಲ ಇದು ನಡಿಬಹುದು, ಹೌದು ಇಲ್ಲ ಅಂತಲ್ಲ ಪ್ರತಿಭಟನೆ, ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಇದು ಬೇಗ ನಿಲ್ಲಿಸಿ ನಂತರ ಡಿಲಿಮಿಟೇಷನ್ ಪ್ರೋಸೆಸ್ ಅನ್ನ ಕೂಡ ಮಾಡಬೇಕು, ಆ ಮಸೂದೆಯನ್ನ ಪಾಸ್ ಮಾಡಬೇಕು ಇದೇ ಅಧಿವೇಶನದಲ್ಲಿ ಅನ್ನುವಂಥ ಇಂಟೆನ್ಷನ್ ಕೂಡ ಕೇಂದ್ರ ಸರ್ಕಾರಕ್ಕೆ ಇರುವಂತದ್ದು. ಸೊ ಹೀಗಾಗಿನೇ ಸಾಧ್ಯವಾದಷ್ಟು ಸೈಲೆಂಟ್ ಇರ್ದಲೆ ಈಗ ಪ್ರಧಾನಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡ್ತಾ ಇವನ್ ಕೇಂದ್ರ ಸರ್ಕಾರನೂ ಕೂಡ ಆದಷ್ಟು ಸ್ಪಂದಿಸ್ತಾ ಇದೆ ಅನ್ನುವಂಥ ಮೆಸೇಜ್ ಅನ್ನ ಕೊಡ್ಲಾಗ್ತಾ ಇದೆ ಇಲ್ಲಿ. ಯಾಕೆಂದ್ರೆ ಇದನ್ನ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಟೇಕ್ ಓವರ್ ಮಾಡ್ತಾ ಕಾಂಗ್ರೆಸ್ ಕೂಡ ನಾವೇ ಇದನ್ನ ಮುಂದೆ ನಿಂತು ಎಲ್ಲವನ್ನೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದೇವೆ, ಈ ಪರೀಕ್ಷೆಗೆ ಮಾರ್ಪಾಡು ತರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರೆಷರ್ ಹಾಕಿದ್ದು ನಮ್ಮಿಂದಲೇ ಅನ್ನುವಂತ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಈಗ ಕ್ಯಾಬಿನೆಟ್ ಸಭೆ ಆದ ಬಳಿಕ ಯಾವ ರೀತಿಯ ಸ್ಟೇಟ್ಮೆಂಟ್ ಬರುತ್ತೆ, ಯಾವ ರೀತಿಯ ಬದಲಾವಣೆಯನ್ನ ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗುತ್ತೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಮಂತ್ರಿಗಳೇ ಮಾತನಾಡಬಹುದೇನೋ. ಫೈನ್, 1 ಗಂಟೆ ನಂತರದ ಬೆಳವಣಿಗೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಪೃಥ್ವಿರಾಜ್ ಹಾರನಹಳ್ಳಿ.